ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಷಾದಕರ ಸಂಗತಿಯನ್ನು ತಿಳಿಸ್ತಾ ಇದ್ದೇನೆ. ಇವರು ನನಗೂ ಪರಿಚಯ ಇತ್ತು. ನಮ್ಮ ಚೋಳೂರಿನ ಪಕ್ಕದ ಗ್ರಾಮಸ್ಥರು. ವಾಸ್ತುದೋಷ ಮತ್ತು ಸಾಡೆ ಸಾತಿ ಶನಿಯ ದೋಷದ ಪ್ರಭಾವದಿಂದ ಇವರು ಸೂಸೈಡ್ ಮಾಡಿಕೊಂಡ್ರು. ನನ್ನ ಹತ್ರ ಬರಬೇಕು ಅಂತೇಳಿ 2-3 ಸಲ ವಿಸಿಟಿಂಗ್ ಕಾರ್ಡ್ ತೆಗೆದುಕೊಂಡ್ರು. ಬರೋಕ್ಕಾಗಲಿಲ್ಲ. ನಾನು ಮಂಗಳೂರಿನಿಂದ ಮೊದಲನೇ ಸಲ ಚೋಳೂರಿಗೆ ಬಂದಂಥ ಸಂದರ್ಭದಲ್ಲಿ ಇವರು ನನಗೆ ಭೇಟಿಯಾಗಿ ನಮಗೆ ಸಂತಾನ ಫಲ ಇಲ್ಲ ಅಂಥೇಳಿ ಕೇಳಿದರು. ಆಗ ಅವ್ರಿಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಮಾಡಿಸ್ಲಿಕ್ಕೆ ಕೇಳಿದ್ದೆ. ಅನಂತರ ಒಂದು ಹೆಣ್ಮಗುವಿನ ಜನನ ಆಯಿತು. ಅದಾದ ನಂತರ ಇನ್ನೂ 1-2-3 ಸಲ ಭೇಟಿಯಾಗಿದ್ದರು. ಲಾಸ್ಟ್ ಟೈಮ್ 1-2 ಸಲ 3 ಸಲ ವಿಸಿಟಿಂಗ್ ಕಾರ್ಡ್ ಇಸ್ಕೊಂಡು ನನ್ನ ರೂಮಿಗೆ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದರು. ಮೊನ್ನೆ ಎಲ್ಲೋ ಒಂದು ಕಡೆ ನಾನು ತಿಂಡಿ ತಿನ್ನಬೇಕಾದ್ರೆ ಯಾರೋ ಅವರು ಸೂಸೈಡ್ ಮಾಡಿಕೊಂಡ್ರು ಅಂತ ಹೇಳಿದರು. ಇವರ ಮನೆಯ ವಾಸ್ತು ನೋಡೋದಾದರೆ ನೈಋತ್ಯ ಪಶ್ಚಿಮ ದಿಕ್ಕಲ್ಲಿ ಮುಖ್ಯ ಬಾಗಿಲಿದೆ. ಈಶಾನ್ಯ, ಪೂರ್ವ, ಉತ್ತರದ ಭಾಗಗಳು ಪೂರ್ಣ ಪ್ರಮಾಣವಾಗಿ ಬಂದಾಗಿದೆ ಮತ್ತು ಈ ಭಾಗ ತುಂಬ ಡೌನ್ ಆಗಿದೆ. ಈ ಥರ ಸಮಸ್ಯೆಗಳಿರ್ತಕ್ಕಂಥ ವಾಸ್ತುಗಳನ್ನು ನಾನು ಮಂಗಳೂರಿನಲ್ಲಿ ಕೆಲವೊಂದು ಮನೆಗಳನ್ನು ನೋಡಿದ್ದೆ. ಅಲ್ಲೂ ಸಹ ಸೇಮ್ ಇನ್ಸಿಡೆಂಟ್ಗಳೇ ಆಗಿದ್ದಾವೆ. ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥದ್ದು ಇಲ್ಲ ಸೂಸೈಡ್ ಮಾಡ್ಕೊತಕ್ಕಂಥ ಘಟನೆಗಳು ನಡೀತವೆ. ಹಾಗಾಗಿ ಇವ್ರದ್ದು ಹೆಸರು ಸಹ ಮೀನ ರಾಶಿಗೆ ಬರ್ತದೆ. ಮೀನ ರಾಶಿಗೆ ಸಾಡೆ ಸಾತಿ ಶನಿಯ ಪ್ರಭಾವ ತುಂಬ ಕಠಿಣವಾಗಿದೆ. ಇವರಿಗೆ ಯಾವುದೇ ರೀತಿ ಪರಿಹಾರ ಮಾಡ್ಕೋಬೇಕು ಅಥವಾ ಕೇಳಿ ತಿಳ್ಕೊಂಡು ಆ ಸಮಸ್ಯೆಯ ಬಗ್ಗೆ ಏನು ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡಿಲ್ಲ. ಹಾಗಾಗಿ ಮನುಷ್ಯನ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಗಳು. ವಾಸ್ತುದೋಷ ತುಂಬ ನೆಗೆಟಿವಿಟಿ ಇದ್ದಾಗ ಆ ಮನುಷ್ಯ ಕುಡಿತದ ಚಟಕ್ಕೆ ಒಳಗಾಗ್ತಾನೆ. ಏನೇ ಮಾಡಿದರೂ ಅದು ಕಡಿಮೆ ಆಗೋದಿಲ್ಲ. ಬೆಳಿಗ್ಗೆನೇ 7-7ವರೆಗೆ ಕೆಲವರು ಡ್ರಿಂಕ್ ಮಾಡೋದನ್ನು ನೋಡಿದ್ದೀರಿ. ಅದಕ್ಕೆಲ್ಲ ಇದೇ ಕಾರಣ. ಸಾಡೆ ಸಾತಿ ಶನಿ ಪ್ರಭಾವ ಇದ್ದಾಗೂ ಸಹ ನಮಗೆ ಮೇಲೆ ಬರೋದಕ್ಕಾಗಲ್ಲ. ಒಂಥರ ದರಿದ್ರ ಅಂತ ಹೇಳ್ತೇವೆ ನಾವು. ಆಲಸ್ಯ ಆಗುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೂ ಮನಸ್ಸು ಸ್ಪಂದಿಸಲ್ಲ. ಸಾಲ ಮಾಡ್ಕೊತಾರೆ. ಒಂದಕ್ಕೊಂದು ದಿನನಿತ್ಯ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಆದಾಗ ಅಂದರೆ 2-3 ಇನ್ಸಿಡೆಂಟ್ ಒಟ್ಟೊಟ್ಟಿಗೆ ಜೊತೆಯಾದಾಗ ಸರ್ಪದೋಷದ ಪ್ರಭಾವ ಬೇರೆ ಇವರಿಗೆ ಇತ್ತು. ಈ ಕಾರಣದಿಂದ ಇವರು ಎಲ್ಲದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಏನು ಮಾಡ್ಕೋಬೇಕು ಅಂತೇಳಿ ಗೊತ್ತಾಗಿಲ್ಲ. ಮತ್ತು ಕೆಲವರು ಆಗೋದಾಗ್ತತೆ ಹೋಗೋದೋಗ್ತತೆ ಅನ್ನೋ ನೆಗೆಟಿವ್ ಭಾವನೆಯಲ್ಲಿಯೂ ಸಹ ಕೆಲವರು ಇರ್ತಾರೆ. ನಾವೆಷ್ಟೇ ನೆಗೆಟಿವ್ ಆಗಿ ಥಿಂಕ್ ಮಾಡಿದಾಗಲೂ ಅದರ ನೆಗೆಟಿವಿಟಿ ಹೊಡೆಯೋದು ನಮ್ಮ ಮೇಲೇ. ಆ ಇನ್ಸಿಡೆಂಟ್ ಆದಮೇಲೆ ನೀವು ಏನೇ ಬದಲಾವಣೆ ಮಾಡ್ಕೊತೀವಿ ಅಥವಾ
ಸರಿಯಾದ ಮಾಹಿತಿಯನ್ನು ತಿಳ್ಕೋಬೇಕಾಗಿತ್ತು ಅಂತ ಪ್ರಯತ್ನ ಪಟ್ಟರು ಏನೂ ಪ್ರಯೋಜನ ಆಗಲ್ಲ. ಹಾಗಾಗಿ ಯಾವುದೇ ಸಮಸ್ಯೆಗಳು ಇದ್ದಾಗ ಆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗದರ್ಶನ ತಿಳ್ಕೊಂಡು ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ. ಇವರ ಎರಡೂ ಮನೆಯಲ್ಲೂ ಅಷ್ಟೇ ನೈಋತ್ಯ ಪಶ್ಚಿಮಕ್ಕೆ ಬಾಗಿಲಿತ್ತು. ಮೇನ್ ಮುಖ್ಯ ಮನೆಯ ಬಾಗಿಲು, ಇನ್ನೊಂದರಲ್ಲಿ ಪಶ್ಚಿಮ ವಾಯುವ್ಯದ ನೀಚ ಸ್ಥಾನದಲ್ಲಿ ಬಾಗಿಲಿತ್ತು. ಇಲ್ಲಿ ಏನಾಗುತ್ತೆ ಅಂದರೆ ಪೂರ್ವ, ಉತ್ತರ, ಈಶಾನ್ಯ, ಆಗ್ನೇಯದ ದಿಕ್ಕುಗಳು ಪೂರ್ಣ ಪ್ರಮಾಣವಾಗಿ ಬಂದಾಗಿ ಎತ್ತರ ಆದಾಗ ನಾವು ಹಿಂದಕ್ಕೆ ಬಿದ್ದಂಗೆ ಆಗ್ತದೆ. ನೈಋತ್ಯ ಪಶ್ಚಿಮ ವಾಯುವ್ಯದ ಭಾಗಗಳು ಡೌನ್ ಇದ್ದಾಗ ಹಿಂದಕ್ಕೆ ಬಿದ್ದಂಗೆ ಆಗ್ತದೆ. ನಾವು ಹಿಂದಕ್ಕೆ ಬಿದ್ದಾಗ ನಮಗೆ ಮೇಲೆ ಬರಲಿಕ್ಕೆ ಯಾರ ಸಪೋರ್ಟುಗಳು ಸಿಗಲ್ಲ. ಹಾಗಾಗಿ ವೀಕ್ಷಕರೇ, ಯಾವುದೇ ವಿಚಾರಗಳನ್ನು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಸಾಧ್ಯವಾದಷ್ಟು ತಿಳ್ಕೊಂಡು ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡಿಕೊಂಡ್ರೆ ತುಂಬ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.